ಬಹಳ ಒಳ್ಳೆಯ ಸಂದರ್ಭವೇ ಇದು. ಈ ಭಾರತ ಒಟ್ಟಾಗೋದಕ್ಕೆ ಒಂದು ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಬದುಕು ನಡೆಯೋದಕ್ಕೆ ಕಾರಣವಾದಂಥ ಸಂವಿಧಾನ ಮತ್ತು ಈ ಗಣತಂತ್ರದ ಹಬ್ಬ ಇವತ್ತು ಸಂಭವಿಸ್ತಾ ಇದೆ. ರಾಷ್ಟ್ರ ಎಲ್ಲ ಎಂಜಾಯ್ ಮಾಡ್ತಾ ಇದೆ. ನಾವು ಈ ಗಣರಾಜ್ಯೋತ್ಸವಕ್ಕೆ ಕರ್ನಾಟಕದ ಕೊಡುಗೆ ಏನು ಅಂತ ಎರಡು ಮಾತಿನಲ್ಲಿ ಹೇಳಿ ಆಮೇಲೆ ಇಲ್ಲಿಗೆ ಬಂದ್ಬಿಡ್ತೀನಿ. ನೋಡಿ, ಪ್ರಪಂಚದಲ್ಲಿ ಗ್ರೀಕರಿಗಿಂತಲೂ ಮುಂಚೆ, ಫ್ರೆಂಚ್ ರೆವಲ್ಯೂಷನ್ಗಿಂತಲೂ ಮುಂಚೆ, ಮ್ಯಾಗ್ನ ಕಾರ್ಟಾ ಸಂಘಟನೆಗಿಂತಲೂ ಮುಂಚೆ ಉತ್ತರ ಕರ್ನಾಟಕದಲ್ಲಿ ಬಸವಣ್ಣ ಅನ್ನುವ ಒಬ್ಬ ಮುತ್ಸದ್ದಿ ಹುಡ್ತಾನೆ. ಅವನು ಜನತಂತ್ರಕ್ಕೆ ಒಂದು ಬೀಜೋತ್ಪತ್ತಿಯನ್ನು ಅನುಭವ ಮಂಟಪದ ಮುಖಾಂತರ ಕೊಡ್ತಾನೆ. ಅದಾದ ಮೇಲೆ ಭಾರತದಲ್ಲಿ ಸ್ವಾತಂತ್ರ್ಯ ಸಮರ ಆಗುತ್ತೆ. ಭಾರತ ಒಗ್ಗೂಡಬೇಕು, ಜನತಂತ್ರ ವ್ಯವಸ್ಥೆಗೆ ಒಳಪಡಬೇಕು ಅನ್ನುವಾಗ ಇನ್ನೂ ಅದರ ಕಲ್ಪನೆ ಕೂಡ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಬೆನವಲೆಂಟ್ ಕಿಂಗ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಜಾಪ್ರತಿನಿಧಿ ಸಭೆಯನ್ನು ರೂಪಿಸಿ ಜನತಂತ್ರದಿಂದ ಆಗಬಹುದಂಥ ಎಲ್ಲ ಅನುಕೂಲಗಳನ್ನು ಅವರು ಜಾರಿಗೆ ತಂದುಬಿಡ್ತಾರೆ. ಇಂಥ ಇಬ್ಬರು ಮಹನೀಯರು ಇಡೀ ಭಾರತಕ್ಕೆ ಜನತಂತ್ರದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟ ಹೆಮ್ಮೆ ಕನ್ನಡಿಗರದು. ಆದ್ದರಿಂದ ನಾವು ಹೆಮ್ಮೆಯಿಂದ ಈ ಗಣರಾಜ್ಯೋತ್ಸವ ನಮ್ಮಿಂದ ಶುರುವಾಯಿತು ಅಂತ ಧೈರ್ಯವಾಗಿ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಕೇಳಿದ್ದಕ್ಕೆ.